ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಗೃಹಿಣಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಫ್ಯಾನಿಗೆ ನೇಣು ಬಿಗಿದುಕೊಂಡು ಈಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಂದನಾ 23 ವರ್ಷ. ಹುಳಿಮಾವಿನ ಹಳೆ ಪೋಸ್ಟ್ ಆಫೀಸ್ ಹತ್ರ ಇರುವಂತಹ ಮನೆ 3 ವರ್ಷಗಳ ಹಿಂದೆ ವಿಕ್ರಮ್ ಶೇಷನ ಎಂಬುವರ ಜೊತೆಗೆ ಈಕೆ ವಿವಾಹ ಆಗಿತ್ತು. ವರದಕ್ಷಿಣೆ ತರುವಂತೆ ಹಲವು ಬಾರಿ ಗಲಾಟೆ ಮಾಡ್ತಾ ಇದ್ದಂತ ವಿಕ್ರಮ್ ಶೇಷ ಆದ್ರೆ ರಾಜಿ ಸಂಧಾನ ಮಾಡಿ ಬುದ್ಧಿ ಹೇಳಿದ್ರು ಕುಟುಂಬಸ್ಥರು. ಮನೆಯಲ್ಲೇ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಹೇಳಿ ವಂದನಾ ಹೇಳಿಕೊಂಡಿದ್ಲು. ಗಂಡನ ಮನೆಯವರು ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈಗ ಹೀಗೆ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಗೃಹಿಣಿ ಸುಸೈಡ್ ಮಾಡಿಕೊಂಡಿದ್ದಾರೋ ಅಥವಾ ಕೊಲೆ ಮಾಡಿದ್ದಾರೋ ಅನ್ನುವಂಥದ್ದು ಈಗಲೂ ಕೂಡ ಸಾಬೀತಾಗಿಲ್ಲ. ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಸುಸೈಡ್ ಅಂತ ಹೇಳಿ. ಫ್ಯಾನಿಗೆ ಈಕೆ ನೇಣು ಬಿಗಿದುಕೊಂಡು ವಂದನಾ ಕೇವಲ 23 ವರ್ಷ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇದು ಹುಳಿಮಾವಿನ ಹಳೆ ಪೋಸ್ಟ್ ಆಫೀಸ್ ಹತ್ರ ಇರುವಂತಹ ಮನೆ. ಒಬ್ಬಳೇ ಬಿಟ್ಬಿಟ್ಟು ಹೋಗ್ತಾ ಇದ್ವಿ ಬಾಲಂತಿ ನಮ್ಮ ಮಗುನ. ನಾವು ಹೋಗಿದ್ವಿ ಮನೇಲಿ ಯಾರು ಇರ್ಲಿಲ್ಲ. ಮಗು ಬಾಲಂತಿ ಒಬ್ಬರೇ ಇದ್ರು, ಯಾರು ಇರ್ಲಿಲ್ಲ. ನಾವು ಹೋಗಿದ್ವಿ, ನಾವು 3 ಜನ ಹೋಗಿದ್ವಿ. ಮನೇಲಿ ಕಿರಿಕಿರಿ ಕೊಡ್ತಾ ಇದ್ರು. ಏನು ಹಿಂಸೆ ಕೊಟ್ಟರು ಗೊತ್ತಿಲ್ಲ. ಈ ಥರ ಆಗಿದೆ. ನನ್ನ ಮಗುಗೆ ನ್ಯಾಯ ಬೇಕು. ಇವಳು ಬಂದು ನಮ್ಮ ತಂಗಿ ಸರ್. ಇವತ್ತಿಗೆ ಸತ್ತು 3 ದಿವಸ ಆಗಿದೆ. ನಮ್ಮ ತಂಗಿ ಮದುವೆ ಮಾಡಿಕೊಟ್ಟು 3 ವರ್ಷ ಆಗಿದೆ. 3 ವರ್ಷದಿಂದ ಪ್ರತಿ ದಿವಸನೂ ಅವ್ರಿಗೆ ಕಿರುಕುಳ, ವರದಕ್ಷಿಣೆ ಕಿರುಕುಳ ಆಗಲಿ, ಸುಮ್ಮನೆ ಅವ್ರಿಗೆ ಟಾರ್ಚರ್ ಕೊಡೋದು, ಹಿಂಸೆ ಕೊಡೋದು ಮಾಡಿ ಇವತ್ತಿಗೆ ಸಾವು ಮಾಡಿ ನಮ್ಮ ಮನೆಗೆ ಕಳಿಸ್ಕೊಟ್ಟಿದ್ದಾರೆ ಸರ್. ಏನಾಯಿತು ಈಗ ನೋಡಿದ್ರೆ ಸ್ಟೇಷನಲ್ಲಿ ಹ್ಯಾಂಗಿಂಗ್ ಅಂತ ಹೇಳ್ತಾ ಇದ್ದಾರೆ. ಅವ್ರ ಗಂಡ ಬಂದು ನಮ್ಮ ತಾಯಿಗೆ ಫೋನ್ ಮಾಡಿಬಿಟ್ಟು ಈ ಥರ ನಿಮ್ಮ ಮಗಳು ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾಳೆ ಬನ್ನಿ ಅಂತ ಹೇಳಿದ್ದಾರೆ. ಅಷ್ಟೇ ಬಿಟ್ಟರೆ ಏನಾಯಿತು ಹೆಂಗಾಯಿತು ಅನ್ನೋದು ಇನ್ನೊರ್ಗೂ ನಮಗೆ ಮಾಹಿತಿ ಸಿಕ್ಕಿಲ್ಲ. ಮತ್ತು 4 ತಿಂಗಳು ಮಗು ಇದೆ ಸರ್, ಚಿಕ್ಕ ಮಗು ಇದೆ. ಡೆಲಿವರಿ ಆಗಿ 3 ತಿಂಗಳಾಗಿದೆ. ಇವತ್ತಿಗೆ 4 ತಿಂಗಳಾಯ್ತು ಮಗುವಿಗೆ. ಆ ಮಗು ಜೀವನ ಏನು ಮಾಡಬೇಕು? ಆ ಮಗುನ ಇಟ್ಕೊಂಡು ಇವಳು ಹ್ಯಾಂಗಿಂಗ್ ಮಾಡ್ಕೊಳೋದು ಅಂತ ಹುಡುಗಿನೇ ಅಲ್ಲ ಇವಳು. ಏನಕ್ಕೆ ಹ್ಯಾಂಗಿಂಗ್ ಮಾಡ್ಕೊಂಡ್ಲು, ಹ್ಯಾಂಗಿಂಗ್ ಮಾಡಿದ್ದಾಳ, ಇವ್ರು ಕೊಲೆ ಮಾಡಿದ್ದಾರೆ ಅನ್ನೋದು ನಮಗಿನ್ನೊರ್ಗೂ ಪತ್ತೆ ಹಚ್ಚಿಲ್ಲ. ನಮಗೆ ಏನಂತ ಗೊತ್ತಾಗ್ತಾಯಿಲ್ಲ. ಇದಕ್ಕೆ ನೀವೆಲ್ಲ ಸಹಕಾರ ಕೊಟ್ಟು ಈ ಮಗು ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕು. ಅದನ್ನು ನೀವು ಖಂಡಿತ ಎಲ್ಲರೂ ಪ್ರತಿಯೊಬ್ಬರು ಈ ವಿಡಿಯೋಗಳು ನೋಡಿ ಈ ಮಗುಗೆ ನ್ಯಾಯ ಒಂದು ಕೊಡಿಸಿ ಈ ಮಗುವಾಗಿರೋ ಅನ್ಯಾಯ